ಆಯ್ತಾ? ಇಲ್ಲ ಟಮ್ಮಕ್ಕ. ಅರ್ಥ ಆಗಿದ್ರೆ ನಂಗೆ ಹೇಳ್ಬಿಡಿ. ನನಗೂ ಸರಿಯಾಗಿ ಅರ್ಥನೇ ಆಗ್ತಿಲ್ಲ. ಏನ್ ಹೇಳಿದ್ರಿ ಅಂತ ನಿಮ್ಗಾದ್ರೂ ಅರ್ಥ ಆಯ್ತಾ ಸ್ವಾಮಿಗಳೇ? ಆ ಮಗು ಗಾಯತ್ರಿ ಭಾರವಾಗಿದ್ಯಾ ಅಥವಾ ಹಗುರವಾಗಿದ್ಯಾ? ಇವತ್ತು ಆರಾಮಾಗಿ ಎತ್ಕೊಂಡೆ ನಾನು. ಯಾಕೆ ಅಂತ ಗೊತ್ತಾ? ಅವಳನ್ನ ಎತ್ಕೊಂಡಿರೋವಳು ನೀನಲ್ಲ. ನಾನಲ್ಲ ಅಂದ್ಮೇಲೆ ಇನ್ಯಾರು ಎತ್ಕೊಳಕ್ ಸಾಧ್ಯ? ಈ ತರ ಎಲ್ಲ ಮಾತಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ಬಾಬಾ, ಗಾಯತ್ರಿನ ಎತ್ಕೊಳ್ಳಿ. ಗುರುಗಳೇ, ಒಳ್ಳೇದು ಮಾತಾಡಿದ್ರೆ ಅವಳಿಗೆ ಅರ್ಥ ಆಗಲ್ಲ. ಅಂಥದ್ರಲ್ಲಿ ಗಾಯತ್ರಿನೇ ಎತ್ಕೊಂಡಿರೋದು ಸುಮನ ಅಲ್ಲ ಅಂತಂದ್ರೆ ಅವಳಿಗೆ ಕೋಪ ಬರುತ್ತಲ್ವಾ? ನಾನು ಹೇಳ್ತಿರೋದು ಸತ್ಯನೇ ವಿಕ್ರಾಂತ. ನನ್ಗೆ ಅರ್ಥ ಆಯ್ತು ಸ್ವಾಮಿ. ಗಾಯತ್ರಿನ ಎತ್ಕೊಂಡಿದ್ದು ಹಾವಲ್ವಾ? ಹೌದು. ಹಾವ ಎಲ್ಲಿದೆ? ನಂಗೆ ಕಾಣಿಸ್ತಾ ಇಲ್ವೇ? ಮೇಲ್ ಕಾಣಿಸೋ ಸರ್ಪ ಅಲ್ಲ, ನೀವು ನೋಡಿರೋ ಹಾವು. ಸ್ವಾಮಿ, ಸುಮನಗೆ ಶಕ್ತಿ ಎಲ್ಲಿಂದ ಬರ್ತಿದೆ ಅನ್ನೋದು ನನಗೀಗ ಗೊತ್ತಾಗ್ತಿದೆ. ಆದರೆ ನೀವಿದಕ್ಕೂ ಮೊದಲು ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ. ಶುಭ ಮುಹೂರ್ತ ಬಂದಾಗ ನಿಮಗ್ ಗೊತ್ತಾಗುತ್ತೆ. ನಂಬೋಕಾಗದೆ ಇರೋ ನಿಜಾನ ಜೀರ್ಣಿಸ್ಕೊಳ್ಳೋ ಶಕ್ತಿ ನಿಮಗಿರ್ಬೇಕು. ಓಂ ಶ್ರೀ ಮಾತ್ರೇಯ ನಮಃ. ಬರ್ತೀನಿ. ಆಯ್ತು ಗುರುಗಳೇ. ಒಳ್ಳೇದೇ ಗುರುಗಳೇ. ಈಗ ಪರವಾಗಿಲ್ಲ, ನೋವು ಸ್ವಲ್ಪ ಕಡಿಮೆ ಆಗಿದೆ. ಸೆಪ್ಟಿಕ್ ಆಗ್ಬಿಡುತ್ತೇನೋ ಅಂತ ಭಯ ಆಗೋಗಿತ್ತು, ಆದರೆ ಈಗೇನು ಪ್ರಾಬ್ಲಮ್ ಇಲ್ಲ. ಆ ಸ್ವಾಮಿಗಳಿಗೆ ತಲೆ ಕೆಟ್ಟಿದೆ ಅತ್ತೆ. ನಾನು ಫೋನಲ್ಲಿ ಮಾತಾಡ್ತಿದ್ದೀನಲ್ಲ ಸುಮನ. ಹಾಗಾದ್ರೆ ನಿಮ್ಗೂ ಹೇಳಲ್ಲ ಬಿಡಿ. ಸುಮನ ಇರು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಈಗ ಹೇಳು. ಸ್ವಾಮೀಜಿ ಈ ಮನೆಗೆ ಒಳ್ಳೇದೇ ಬಯಸ್ತಾರೆ ಅಂತ ಹೇಳ್ತಿರ್ತೀರಾದ್ರೆ ನನಗಂತೂ ಅವ್ರು ನಮ್ಗೆಲ್ರಿಗೂ ಬ್ರೈನ್ ವಾಶ್ ಮಾಡಕ್ ಬಂದಿದ್ದಾರೆ ಅಂತ ಅನ್ಸ್ತಿದೆ. ಯಾಕಂತೆ? ನಿಮ್ ತಮ್ಮಂಗೆ ಅವರು ಗಾನವಿನ ಎತ್ಕೋ ಅಂತ ಹೇಳಿದ್ರು ಬಾವಾ. ನೀನು ಗೌನನ ಎತ್ಕೊಳಕ್ ಹೇಳಿದ್ರಾ? ಏಯ್, ನನಗೆ ಆ ಗಾಯತ್ರಿನ ಎತ್ಕೋ ಅಂತ ಹೇಳಿದ್ರು. ನೀನ್ ಎತ್ಕೊಂಡ್ಯಾ? ಎತ್ಕೊಂಡೆ ಅತ್ತೆ. ಆಶ್ಚರ್ಯ, ಅದ್ಭುತ. ನೀನು ಅತ್ತೆ ಎತ್ಕೊಂಡ್ಯಾ? ಏಯ್, ಕಿವಿ ಕಿವುಡಾಗಿದ್ಯಾ? ಮಗುನ ಎತ್ಕೊಳಕ್ ಹೇಳಿದ್ದು. ನಮ್ಮ ಮಾಮ್ನ ನಮ್ ಡ್ಯಾಡ್ ಕೈಲಿ ಎತ್ತೋದಕ್ಕೆ ಆಗ್ತಿರ್ಲಿಲ್ವಂತೆ, ಗೊತ್ತಾ ನಿನ್ಗೆ? ಏ ಇಡಿಯಟ್, ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ನೀವ್ಯಾರಿಗೂ ನಾನು ಹೇಳಿದ ಪಾಯಿಂಟ್ ಅರ್ಥನೇ ಆಗ್ಲಿಲ್ಲ. ಗಾಯತ್ರಿ ಪಾಪುನೇ ದೊಡ್ಡತ್ತೆ ಅಲ್ವಾ? ಅವ್ರನ್ನ ಸುಮ್ಮನೆ ಎತ್ಕೊಂಡ್ಲು ಅಂತ ಆಶ್ಚರ್ಯಪಟ್ರೆ ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ಗುಗ್ಗುಗಳು. ನೀನ್ ಹೇಳು ಸುಮನ, ಗಾನವಿ ಗಾಯತ್ರಿ ಇಬ್ರನ್ನೂ ಎತ್ಕೊಂಡಾಗ ಏನಾಗೋಯ್ತು? ಏನಾಗಿರತ್ತೆ? ಎತ್ಕೊಂಡ್ ಸುಸ್ತಾಗಿರತ್ತೆ. ಹೇಯ್, ಸುಮ್ಮನಾಗಿ ಹೇಳೋದಕ್ ಬಿಡ್ತೀಯೋ ಇಲ್ವಾ ಇವಾಗ ನೀನು? ಹೇಳೋದು ಕೇಳಿ, ನಾನೇನು ಅವಳ ಬಾಯಿ ಮುಚ್ಚಿದ್ದೀನ ಹೇಳಿ? ಮಗುನ್ ಎತ್ಕೊಂಡ್ಮೇಲೆ ಆ ಸ್ವಾಮೀಜಿ ಏನೋ ವಿಚಿತ್ರವಾಗಿ ಮಾತಾಡಿದ್ರು ಅತ್ತೆ. ಏನ್ ಹೇಳಿದ್ರು ಅಂದ್ರೆ, ಹಾ, ಅಮ್ಮನವ್ರನ್ನ ಎತ್ಕೊಂಡು ಮೆರವಣಿಗೆ ಮಾಡೋ ದಿನದಲ್ಲಿ ಇನ್ನೇನೋ ಹೇಳಿದ್ರು. ಅಮ್ಮ ಕೊಟ್ಟಿದ್ದ ದುಡ್ಡಿಗೆ ಆಸೆ ಪಟ್ರು ಅಂತ ಮಣ್ಣಿನ ಮಡಿಕೆನ ಒಡ್ದು ಹಾಕಿದ್ರಂತೆ. ಮಡಿಕೆ ಹೊಡೆದ್ರಂತ? ಮಾಮ್, ಅಮ್ಮ ಕೊಟ್ಟಿರೋ ಕಾಸು ಅಂದ್ರೆ ನೀವೇನಾದ್ರೂ ಅವ್ರಿಗೆ ದುಡ್ಡು ಕೊಟ್ರ ಮಾಮ್? ಕೊಡೋದಕ್ಕೆ ಅವ್ರ ಹತ್ರ ಏನಿದೆ? ಚೋಟ್ ಬದ್ನಿಕಾಯ್. ಏಯ್, ನೀನಿರು. ಸುಮನ, ಇಷ್ಟೇ ಹೇಳಿದ್ದ ಅವರು? ಇನ್ನೂ ಏನೋ ಹೇಳಿದ್ರತ್ತೆ.
ಆಗ ಮಾಯಾ ಮೋಡಿ ಮಾಡೋರು ಕತ್ಲಲ್ಲಿ ಜೀವನ ನಡೆಸ್ತಾರಂತೆ. ಇದ್ರಲ್ಲೇನಾದ್ರೂ ಅರ್ಥ ಇದೆಯಾ? ನಾನು ಅದನ್ನೇ ಕೇಳ್ದೆ ಬಾವಾ. ಅದ್ ಸಾಲ್ದು ಅಂತ ನನ್ ಗಾಯತ್ರಿನ ಎತ್ಕೊಂಡ್ಮೇಲೆ ಎತ್ಕೊಂಡಿರೋದು ನೀನಲ್ಲ ಅಂತ ಹೇಳಿದ್ರು ಸ್ವಾಮೀಜಿ. ಹಾಗಂದ್ರೆ ಚಿತ್ರ ವಿಚಿತ್ರ ಅಂದ್ರೆ ಇದೆ ಅನ್ಸುತ್ತೆ. ಸುಮನ ಅಲ್ಲ ಗುಟ್ಟು ಅಂತ. ಅವಳಿಗಿರೋದು ಹೊಟ್ಟೆ ಅಲ್ಲ, ಅದ್ ಏನು ಅಂದ್ರೆ ಒಂದು ಗುಟ್ಟು ಅಂತ. ರಟ್ಟು ಮಾಡೋದ್ ತಪ್ಪು ಅಂತ. ನಿಲ್ಸ, ಒಳ್ಳೆ ಲೂಸ್ ತರ ಮಾತಾಡ್ತೀಯಲ್ಲೇ. ಸ್ವಾಮೀಜಿ ಯಾಕೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ರು ಅಂತ ಅನ್ಸ್ತಿತ್ತು ಬಾವಾ. ಇಲ್ಲ ಸುಮನ, ಇದ್ರಲ್ಲಿ ಏನೋ ಅರ್ಥ ಇದೆ. ಅದೇನೋ ಗೊತ್ತಿಲ್ಲ, ನನ್ ತಲೆ ಅಂತೂ ಕೆಟ್ಟ ಹೋಗತ್ತಷ್ಟೆ. ನಾನ್ ಹೇಳ ಅತ್ತೆ? ಹೇಳು. ಹೇಳಿದ್ರೆ ನಿಮಗ್ ಅರ್ಥ ಆಗಲ್ಲ, ಅದಕ್ಕೆ ನಾನು ಹೇಳಲ್ಲ. ಏಯ್, ಪೂರ್ತಿ ಹೇಳ್ದೆ ಹೋಗ್ತಿದ್ದಾಳಲ್ಲ ಮಾಮ್. ನನಗೆ ಅರ್ಥ ಆಗ್ಲಿಲ್ಲ ಅಂದ್ಮೇಲೆ ಅವಳಿಗೇನೋ ಅರ್ಥ ಆಗತ್ತೆ. ನೈನಮ್ಮ ಯಾವ್ದೋ ಆಫೀಸ್ ಫೈಲ್ ನೋಡ್ತಾ ಇದ್ದಾಳೆ. ಡಿಸ್ಟರ್ಬ್ ಮಾಡೋದು ಯಾಕೆ? ನಡಿ ಹೋಗೋಣ. ಚೆನ್ನಾಗಿ ಹೇಳ್ತೀರ ಕಣ್ರಿ ನೀವು. ದೇವ್ರ ಪ್ರಸಾದ ಕೊಡೋದಿಕ್ಕೆ ಪರ್ಮಿಷನ್ ತಗೋಬೇಕಾ? ಬನ್ನಿ ಚಿಕ್ಕಮ್ಮ. ನಾನ್ ಹೇಳಲಿಲ್ವಾ ನೈನಿ ಏನು ಅನ್ಕೊಳ್ಳಲ್ಲ ಅಂತ? ಏನ್ ಯಾತ್ರೆಗೆ ಹೋದ್ರೆ ಯಾರಿಗ್ ಬೇಜಾರಾಗತ್ತೆ ಹೇಳೋ? ಸುಮ್ನೆ ರೀ ಚಿಕ್ಕಪ್ಪ. ದರ್ಶನ ಚೆನ್ನಾಗಾಯ್ತಾ ಚಿಕ್ಕಮ್ಮ? ತುಂಬಾ ಚೆನ್ನಾಗಾಯ್ತು. ಆಷಾಢದ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದೆ. ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಮತ್ತೊಂದ್ ಟ್ರಿಪ್ ಹಾಕ್ತೀನಿ. ಈ ಸರಿ 3 ತಿಂಗಳ ಬರಬೇಡ. ಜೋಕ್ ಮಾಡ್ಬೇಡ್ರಿ. ನೈನಿ, ನನ್ನ ಹರಕೆನಲ್ಲಿ ನಿನ್ಗೂ ಒಂದ್ ಹರಕೆ ಮಾಡ್ಕೊಂಡೆ ಗೊತ್ತಾ? ಏನ್ ಹೇಳ್ದೆ ಹೋದ್ರೆ ಹೇಗೆ ಗೊತ್ತಾಗುತ್ತೆ? ಹೇಳ್ಬಾರ್ದು ಚಿಕ್ಕಪ್ಪ, ಹರಕೆ ತೀರಲ್ಲ ಅಂತಾರೆ. ಹೇಳಿದ್ರು ಹೇಳ್ದೆ ಹೋದ್ರು ನನ್ ಬೇಡಿಕೆ ಈಡೇರ್ಬೇಕು ನೈನಿ. ಯಾಕಂದ್ರೆ ಮಕ್ಳು ಇಲ್ದೇ ಇರೋದ್ರಿಂದ ಕಳ್ದು ಹೋಗಿರೋ ಮಗುಗೋಸ್ಕರ ಎಷ್ಟು ಒದ್ದಾಡ್ತಾ ಇದ್ಯಾ ಅನ್ನೋದು ನನಗ್ ಗೊತ್ತು ನೈನಿ. ಗಾಯತ್ರಿ ಯಾಕೆಗೋಸ್ಕರ ಅಲ್ಲ ಬೇಡ್ಕೊಂಡಿದ್ದು? ಹೌದು ರೀ. ಅಯ್ಯೋ, ಯಾಕೆ ಹೇಳಿದೆ? ಪರವಾಗಿಲ್ಲ ಚಿಕ್ಕಪ್ಪ, ನನ್ ಮಗು ಖಂಡಿತ ನನ್ನನ್ನು ಸೇರುತ್ತೆ. ಬೇಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಚಿಕ್ಕಮ್ಮ. ಪರವಾಗಿಲ್ಲ ನೈನಿ, ಅದಕ್ಕೆ ಥ್ಯಾಂಕ್ಸ್ ಹೇಳೋದು ಯಾಕೆ? ವಿಕ್ರಾಂತ್, ತಗೊಳ್ಳೋ ಪ್ರಸಾದ. ಆಡಿಟರ್ ಬರಕ್ ಹೇಳಿದ್ರು. ಡಿಜಿಟಲ್ ಸೈನ್ ಬೇಡ ಅಂದ್ರು. ಆಫೀಸ್ಗೆ ಹೋಗಿ ಸೈನ್ ಹಾಕ್ಬೇಕಂತೆ. ಸಂಜೆ ಬರ್ತೀನಿ ಅಂತ ಹೇಳ್ಬಿಡಿ. ಟೈಮ್ ಇಲ್ಲ ಅದಕ್ಕೆ. ಫೈಲ್ಸ್ನೆಲ್ಲ ಅವರೇ ಡೆಲ್ಲಿಗೆ ತಗೊಂಡು ಹೋಗ್ಬೇಕಂತೆ. ವಿಶಾಲ್ ಬ್ರೋಗೆ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಇದೆ. ಇದನ್ನು ಅವನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ನಾವು ಹೋಗ್ಬರೋಣ ಅದಕ್ಕೆ. 1 ಅವರಲ್ಲಿ ಬಂದ್ಬಿಡೋಣ. ಇಬ್ಬರನ್ನು ಕರ್ಕೊಂಡು ಹೋಗ್ತೀರಾ? ಆಫೀಸ್ ಸುತ್ತಾಡ್ತೀರಾ? ಮೊದ್ಲೇ ವಾತಾವರಣ ಚೆನ್ನಾಗಿಲ್ಲ. ನಾನೊಬ್ಳೇ ಹೋಗಿ ಬಂದ್ಬಿಡ್ತೀನಿ. ಜೊತೆಗೆ ನಾನು ಬರ್ತೀನಿ ಅದಕ್ಕೆ. ಬೇಡ ವಿಕ್ರಾಂತ್ ಅವ್ರೆ, ಸುಮ್ಮನೆ ಗಲಾಟೆ ಮಾಡ್ತಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಜಗಳ ಮಾಡ್ತಾಳೆ. ಹೌದು ವಿಕ್ರಾಂತ್, ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಜೊತೆಗೆ ಅವಳ ಹೊಟ್ಟೆಲಿ ಏನಿದೆ ಅಂತ ನೋಡಿದ್ವಲ್ಲ. ಹೋಟೆಲ್ ಮಗು ಇಲ್ದೆ ಇನ್ನೇನಿರತ್ತೆ? ವಿಚಿತ್ರವಾಗಿ ಮಾತಾಡ್ತಿರಲ್ಲ. ಹೇಳಿದ್ರೆ ನಿಮ್ ಗಂಡ ಸತ್ತೋಗ್ತಾರತ್ತೆ. ಅಯ್ಯೋ ದೇವ್ರೆ, ಇದೆಂತ ರಹಸ್ಯ ನೈನಿ? ನನ್ನ ತಂಗಿಗೆ ಹೆರಿಗೆ ಹಾಕೋವರೆಗೂ ಅವಳ ಗರ್ಭಕ್ಕೆ ಸಂಬಂಧಪಟ್ಟ ವಿಷಯನ ಹೇಳ್ಬಾರ್ದು ಅಂತ ಸ್ವಾಮೀಜಿ ಅವ್ರು ಹೇಳಿದ್ದಾರೆ ಚಿಕ್ಕಮ್ಮ. ಇಂಡೈರೆಕ್ಟ್ ಆಗಾದ್ರೂ ನನ್ಗೆ ಅರ್ಥ ಆಗೋ ತರ ಹೇಳಮ್ಮ. ಹೇಳ್ತಾ ಕೂತ್ಕೊಂಡ್ರೆ ಟೈಮ್ ಆಗೋಗುತ್ತೆ. ಚಿಕ್ಕಮ್ಮ, ನೀವು ನನ್ನ ಜೊತೆ ಬನ್ನಿ, ವಿಷಯನ ಡೀಟೇಲ್ ಆಗಿ ಹೇಳ್ತೀನಿ. ಆ ಕೆಲಸ ಮಾಡು. ಅದಕ್ಕೆ ಹುಷಾರು. ಹೌದಮ್ಮ, ನಿಜ ಹೇಳಿ ಸಾವನ್ನ ನೀನ್ ತಂದ್ಕೋಬೇಡ. ಸರಿ ಚಿಕ್ಕಪ್ಪ. ಚಿಕ್ಕಮ್ಮ ನಡೀರಿ. ಹಿಡ್ಕೊಳ್ಳಿ. ಮಾಮ್, ಯಾರಾದ್ರೂ ಬರ್ತಿದಾರಾ? ಗುರುಗಳು ಬರ್ತಾರಂತೆ ಕಣೋ. ಓಹೋ, ಯಾರೋ VIP ಬರ್ತಿದ್ದಾರೆ.
ಅದಕ್ಕೆ ನಮ್ಮೆಲ್ರನ್ನೂ ಕರಿತಿದ್ದೀರಾ ಅಂತ ಅರ್ಜೆಂಟಾಗಿ ರೆಡಿಯಾಗಿ ಬಂದೆ. ಗುರುಗಳು VIP ಗಿಂತ ಹೆಚ್ಚು ಸುಮನ. ಸಾಧುಗಳು ಗ್ರೇಟೇ ಆದ್ರೆ ನಮ್ ತರ ರಿಚ್ ಆಗಿರೋರ್ನ ಕಂಡ್ರೆ ಅವ್ರಿಗಿಷ್ಟ ಆಗಲ್ವೇನೋ ಬಾವ? ಅವರು ವ್ಯಕ್ತಿತ್ವನ ಮೆಚ್ಚೋ ಅಂತವ್ರು ಸುಮನ, ಅಷ್ಟೇ ಹೊರತು ಉಟ್ಕೊಂಡಿರೋ ಸೀರೆ ಹಾಕೊಂಡಿರೋ ಒಡವೆ ನೋಡೋರಂತವ್ರಲ್ಲ. ಅಲ್ಲಿ ನೋಡಿ ಬಂದೇ ಬಿಟ್ರ. ಓಂ ಶ್ರೀ ಮಾತ್ರೇಯ ನಮಃ. ಮಗಳೇ, ಡಮ್ಮಕ್ಕ ನೀನೇನ್ ಗುರುಗಳ ಜೊತೆ ಬಂದೆ? ಇದನ್ ತಗೊಂಡ್ ಬರಕ್ ಹೋಗಿದ್ದೆ. ಆ ಪೆಟ್ಟಿಗೆ ಈ ಮನೆದೇ ಅಲ್ವಾ? ಓ, ನೀನೇ ಅದನ್ನ ಆಚೆ ತಗೊಂಡೋಗಿ ಮತ್ತೆ ನೀನ್ ಅದನ್ನ ತಂದು ಬೇರೆ ಏನೋ ತಂದಿರೋ ತರ ಹೇಳ್ತಿದ್ಯಲ್ಲ. ಇದು ಅನ್ನೇ ಹೊರತು ಪೆಟ್ಟಿಗೆ ಮಾತ್ರ ಅಂತ ಹೇಳಿಲ್ವಲ್ಲ ಪುತ್ರ. ಆ ಪೆಟ್ಟಿಗೆಲೇನೋ ತಂದಿರೋ ಹಾಗಿದೆ. ಡಮ್ಮಕ್ಕ, ಅಲ್ಲಿಡು, ಅವರೇ ನೋಡ್ತಾರೆ. ಏನ್ ತಂದಿದ್ದಾರೆ? ಏನೋ ಗಾಜಿನ ಚೋರ್ ತರ ಇದೆ. ಅತ್ತೆ ನೋಡಿದ್ರೆ ಮತ್ತೆ ಚುಚ್ಕೊಳ್ಳುತ್ತೇನೋ. ಮಾಮ್ ಬೇಡ, ನೀವು ನೋಡ್ಬೇಡಿ ಮಾಮ್. ಏಯ್ ಅವತ್ ನೋಡಿದ್ರೆ ಫೋಟೋ ಕೆಳಕ್ ಬಿದ್ದು ಗಾಜೊಡ್ದು ನನ್ ಕತ್ತಕ್ ಬಂದು ಚುಚ್ಕೊಳ್ತು. ಪೆಟ್ಗೆಲಿ ಒಡ್ದಿರೋ ಗಾಜಿದ್ರೂ ಕೂಡ ನನಗೇನೂ ಆಗಲ್ಲ. ಮಾಮ್, ಹುಷಾರು. ಒಂದ್ ನಿಮಿಷ ಮಾಮ್, ನಾನು ನೋಡ್ತೀನಿ. ಈ ಬಾಕ್ಸಲ್ಲಿರೋದು ಇದು ಹಿಡ್ಕೋ ವಿಶಾಲ. ಅಯ್ಯೋ, ಹಸಿನಮ್ಮ ಬಿಡಿ ಬಿಡಿ ನನ್ನನ್ನ, ಬಿಡಿ ಬಿಡಿ ನನ್ನನ್ನ. ಹಸಿನಮ್ಮ ಚಿಕ್ಕಪ್ಪ, ಮೊದ್ಲೇ ಪಾಪದ ಪ್ರಾಣಿ ನಾನು. ನನ್ನನ್ನು ಹಿಡ್ಕೊಂಡು ಎಳ್ದಾಡ್ಬೇಡಿ, ಬಿಡಿ ನನ್ನ. ಅಕ್ಕ, ಪಾವನ ಮೂರ್ತಿ ಬಿಟ್ಬಿಡು. ಅಕ್ಕ ಭಯ ಆಗ್ತಿದೆ ಅಕ್ಕ. ಬಿಡಿ ಬಿಡಿ ನನ್ನನ್ನ. ನನಗೆ ಆ ಚಂದ್ರಕಾಂತ ಮಣಿ ಬೇಕು ಬೇಕು. ಬಿಡಿ ಬಿಡಿ ನನ್ನನ್ನ. ಏನ್ ನಡೀತಿದೆ ಅಂತ ಅರ್ಥ ಆಗ್ತಾ ಇಲ್ಲ. ವಾಯ್ಸ್ ಚೇಂಜ್ ಆಗಿದೆ. ಬಿಟ್ಟು ಬಿಡಿ ಬಿಟ್ಟು ಬಿಡಿ ನನ್ನನ್ನ. ಯಾವ ಪರಿಸ್ಥಿತಿಲೂ ಅವಳನ್ನ ಬಿಡ್ಬೇಡ ವಿಶಾಲ. ವಿಕ್ರಾಂತ, ಆ ಚಂದ್ರಕಾಂತ ಮಣಿನ ಸುಮನನ ಹಣೆಗೆ ಮುಟ್ಟಿಸಿ ಬಿಡು. ಏನಾದ್ರೂ ಮಾಡಿದ್ರೆ ಬೇಕು. ಫಾಸ್ಟ್, ನಾನು ಹಿಡ್ಕೊಂಡಿದ್ದೀರಲ್ವಾ, ಇಡೋ ಬೇಗ ಅದನ್ನ. ಮಾಮ್, ಬಾ ಬಾ ತಗೊಂಡ್ ಬಾ, ಅದನ್ನ ತಗೊಂಡ್ ಬಾ, ತಗೊಂಡ್ ಬಂದು ಬೈತ್ಲಲ್ಲಿಡು, ತಗೊಂಡ್ ಬಾ. ಬೈತಲೆಯಲ್ಲಿ ಇಡಬೇಡ ವಿಕ್ರಾಂತ. ಹಣೆಯಲ್ಲಿ ಕುಂಕುಮ ಇಡೋ ಸ್ಥಳದಲ್ಲಿ ಅದನ್ನಿಡು. ಬೇಡ ಬೇಡ, ಬೈತ್ಲಲ್ಲಿಡು, ಬೈತ್ಲಲ್ಲಿಡು, ಇಡು ಇಡು, ಬಾ. ಬೇಡ, ನಿನ್ ಗುರುಗಳು ಹೇಳ್ದಾಗ ಮಾಡ, ಹೇಳಿದ್ ಮಾಡಲ್ಲ. ಬಾ ಬಾ ಬಾ, ಇಡು ಬಾ. ನಡಿ ವಿಕ್ರಾಂತ, ಹೋಗು. ಇನ್ನು ಏನೋ ನೋಡ್ತಾ ಇದೀಯಾ? ಬಾ ಇಡು. ಅಯ್ಯೋ ಬೇಗ ಏನೋ ಒಂದು ಮಾಡಲ್ಲ, ತುಂಬಾ ಭಯ ಆಗ್ತಿದೆ, ಬೇಗ ಮಾಡೋ. ಇಟ್ಟು ಬಿಡು ವಿಕ್ರಾಂತ್, ಇಟ್ಟು ಬಿಡು. ಇಡಲೇ ಇಡಲೇ ಇಡು, ಬೈತ್ಲಲ್ಲಿಡು, ಬೈತ್ಲಲ್ಲಿಡು, ಬೈತ್ಲಲ್ಲಿಡು. ಬೇಡ.
ಬೇಡ ಬೇಡ ಬೇಡ. ಚಂದ್ರಕಾಂತ ಮಣಿನ ಮತ್ತೆ ಪೆಟ್ಟಿಗೆಲಿ ಇಟ್ಬಿಡು ಪುತ್ರ. ಸುಮನಾ, 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 ಫೇಂಟ್ ಆಗೋಗಿದ್ದಾಳೆ. ಪಾವನ ಮೂರ್ತಿ ಕೂಡ. ಮಾವ ಮಾವ, ಇಬ್ರು ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಪ್ರಜ್ಞೆ ಬರುತ್ತೆ. ಬಾ ನಿನ್ನ ಮಾವನ್ ಕರ್ಕೊಂಡು ಹೋಗೋ. ಗುರುಗಳೇ, ಯಾವ ಮಣಿ ಅದು? ಸುಮನ ಯಾಕೆ ಆ ರೀತಿ ಆಡ್ತಾ ಇದ್ಲು? ಪೆಟ್ಟಿಗೆಯಲ್ಲಿಟ್ಟಿದ್ದ ಚಂದ್ರಕಾಂತ ಮಣಿ 20 ವರ್ಷದ ಹಿಂದೆ ಇವಳಿಂದಾನೆ ಒಂದು ಕುಟುಂಬ ಅಪವಾದ ಹೊತ್ಕೊಂಡು ಪ್ರಾಣನ ಕಳ್ಕೊಂಡ್ರು. ಈ ಮಣಿಗೂ ಸುಮನನಿಗೂ ಸಂಬಂಧ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋಕ್ ಬಂದೆ. ನನ್ನ ಅನಿಸಿಕೆ ನಿಜ ಆಯಿತು. ಆಕೆಗೆ ಹೆರಿಗೆ ಆಗೋವರೆಗೂ ನೀವೆಲ್ಲರೂ ತುಂಬಾ ಹುಷಾರಾಗಿರ್ಬೇಕು. ಚಂದ್ರಕಾಂತ ಮಣಿನ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದಾರಲ್ಲ, ಇದರಿಂದ ಮತ್ತೆ ಏನಾಗುತ್ತೋ ಏನೋ. ಸುಮ್ಮಿ, ಯಾಕೆ ಎಲ್ಲ ಚಲ್ಲಾಪಿಲ್ಲಿ ಮಾಡ್ತಿದ್ಯಾ? ಮಾತೇ ಆಡ್ತಿಲ್ವಲ್ರಿ? ಏನೋ ಟೆನ್ಷನ್ ಅಲ್ಲಿ ಇರ್ಬೇಕು ಬಿಡೆ. ನಮ್ ಕೆಲ್ಸ ನಾವು ನೋಡ್ಕೊಳ್ಳೋಣ ಬಾ. ನಮಗೇನ್ ಕೆಲ್ಸ ಇದೆ ಅಂತ? ಏ ಸುಮ್ಮಿ, ಇಲ್ಲಿ ನೋಡಿಲಿ. ಏನ್ ಬೇಕು ನಿಮ್ಗೆ? ನಿನಗೆ ಏನ್ ಬೇಕು ಅಂತ ತಿಳ್ಕೊಳ್ಳೋಣ ಅಂತ ಬಂದ್ಲಮ್ಮ ನನ್ನ ಹೆಂಡತಿ. ಪೆಟ್ಟಿಗೆ ಬೇಕು. ಲಗೇಜ್ ಇಡಕ್ಕ ಅಥವಾ ತಿಜೋರಿ ಪೆಟ್ಟಿಗೆನಾ? ಎಷ್ಟ್ ಆಸ್ತಿ ಮಾಡಿದ್ಯೋ? ಜೋಕ್ ಮಾಡಿದ್ರೆ ಅಷ್ಟೇ. ಸುಮನಾ, ಚಿಕ್ಕಮ್ಮನ ಮೇಲೆ ನಿನ್ ದೌರ್ಜನ್ಯ. ನೋಡು ನೈನಿ, ಏನೋ ಬೇಕು ಅಂತ ಪಾಪ ಗಾಬ್ರಿಲ್ ಹುಡುಕ್ತಾ ಇದ್ಲು, ಅದಕ್ ಸಹಾಯ ಮಾಡೋಣ ಅಂತ ಬಂದೆ. ನಮ್ಮೇಲೆ ರೇಗ್ತಾ ಇದ್ದಾಳೆ ಇವಳು. ಏನ್ ಬೇಕು ಸುಮನಾ? ಪೆಟ್ಟಿಗೆ ಬೇಕು. ಅದ್ ಎಲ್ಲಿಟ್ಟಿದಾರೋ ಗೊತ್ತಾಗ್ತಿಲ್ಲ. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ವಾ? ಹೌದು. ಹೇಗ್ ಸಿಗುತ್ತೆ? ಅದನ್ನ ನಾನು ಹುಷಾರಾಗಿ ಎತ್ತಿಟ್ಟಿದ್ದಾಗ. ನಿನ್ನ ಹತ್ರ ಇದೆಯಾ? ಕೊಡಕ್ಕ. ಯಾವ ಪೆಟ್ಟಿಗೆ? ಅದ್ರಲ್ಲಿ ಏನಿದೆ ಅಂತ ನನಗೂ ಹೇಳಿ ಪ್ಲೀಸ್. ಲಕ್ಷ್ಮೀಪುರದಲ್ಲಿರೋ ನಾಗಲಕ್ಷ್ಮಿ ದೇವಸ್ಥಾನದಿಂದ ಬಂದಿರೋ ಆ ಪೆಟ್ಟಿಗೆ ಬಗ್ಗೆ ಕೇಳ್ತಿದ್ಯಲ್ಲಮ್ಮ ನೀನು? ಹೌದು. ಅದ್ರಲ್ಲಿ ಚಂದ್ರಕಾಂತ ಮಣಿ ಇಟ್ಟಿದ್ರು, ಅದನ್ನೇ ಬೇಕು ಅಂತ ಇದ್ದಾಳೆ ಈಗ. ಹೌದು. ಬಾಯ್ ಮುಚ್ಚು, ಮುಚ್ಚು ಬಾಯ್.
ಕಿರ್ಚಿ ಯಾರನ್ನ ಹೆದರಿಸ್ತಿದ್ಯಾ?